ಸಂಕ್ರಾಂತಿ ಹತ್ರ ಬರ್ತಾ ಇದೆ. ನಮಗೆಲ್ಲ ಸಂಕ್ರಾಂತಿಯ ಸಿಹಿ ಊಟ ಮತ್ತು ಇದ್ದಿದ್ರೆ ಡಿ ಕೆ ಶಿ ಅವರಿಗೆ ಪಾರ್ಟಿ ಮೂಡಲಿದ್ದಾರೆ. ಕಾರಣ 6 ಅಥವಾ 9ನೇ ತಾರೀಕಲ್ಲಿ ಅವರು ಪಟ್ಟಾಭಿಷೇಕ ಆಗುತ್ತಂತೆ. ಅವರಿಗೆ ಪಕ್ಕಾ CM ಆಗ್ತಾರಂತೆ. ಇದನ್ನು ಅವರ ಆಪ್ತರಾಗಿರ್ತಕ್ಕಂತಹ ಕೆಲವರು ಹೇಳ್ತಾ ಇದ್ದಾರೆ. ಈಗ ಇತ್ತೀಚೆಗಂತೂ ರಾಜಕೀಯದಲ್ಲಿ ಅಧಿವೇಶನ ಆರಂಭ ಆದ ನಂತರ ಏನೇನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಸೊ ಕನಕಪುರ ಬಂಡೆ ಕನಸು ನನಸಾಗುವ ಕಾಲ ಬಂತ. DK ಪಟ್ಟಾಭಿಷೇಕಕ್ಕೆ ನಿಗದಿ ಆಯ್ತಾ ಮುಹೂರ್ತ. ಜನವರಿ ಮೊದಲನೇ ವಾರದಲ್ಲೇ DK ಶಿ ಮುಖ್ಯಮಂತ್ರಿ. ಕನಕಪುರ ಬಂಡೆ DK ಶಿವಕುಮಾರ್ ಲಕ್ಕಿ ನಂಬರ್ 6 and 9. ಈ ಎರಡರಲ್ಲಿ ಒಂದು ದಿನ DK CM ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಜನವರಿ 6 ಇಲ್ಲ 9ರಂದು DK ಶಿಗೆ CM ಸೀಟ್ ಸಿಗುತ್ತೆ. ಸಿದ್ದರಾಮಯ್ಯನವರು DKಗೆ CM ಪಟ್ಟ ಬಿಟ್ಕೊಡ್ಬೇಕು. ಸಿದ್ದರಾಮಯ್ಯನವರು DKಗೆ CM ಪಟ್ಟ ಬಿಟ್ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾರು ಅವರ ಆಪ್ತರೆಲ್ಲರೂ ಕೂಡ, ಎಸ್ಪೆಷಲಿ ಇಕ್ಬಾಲ್ ಹುಸೇನ್. ನೋಡಿ, ಬಣಗಳ ನಡುವಿನಲ್ಲಿ ತೀವ್ರ ತರದ ಕುತೂಹಲ ಕೆರಳಿಸುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಯಾರ ಕೈ ಮೇಲಾಗುತ್ತೆ, ಯಾರ ಕೈ ಕೆಳಗಾಗುತ್ತೆ, ನಾವು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇಕ್ಬಾಲ್ ಹುಸೇನ್ ಮಾತಾಡ್ತಾ ಹೇಳ್ತಾರೆ, ಇಲ್ಲ ಇದು 99% ಪಕ್ಕ, ಇನ್ನು 1% ಅಲ್ಲಿ ತಪ್ಪಿ ಹೋಗಕ್ಕೆ ಸಾಧ್ಯ ಇದೆಯಾ, ಅದು ಕೂಡ ಇಲ್ಲ ಅಂತ ಹೇಳಿದರು. ಸೊ DK ಶಿ ಇದೆಲ್ಲ ಅವರು ಮಾತಾಡಿದರೆ ಹೈಕಮಾಂಡ್ ಕೇಳ್ತಾ ಇಲ್ಲ ಅನ್ನೋ ರೀಸನ್ನಿಗೆ ತೆಲಂಗಾಣದ ಮುಖ್ಯಮಂತ್ರಿ ಕೈಯಲ್ಲೂ ಹೇಳಿಸ್ತಾ ಇದ್ದಾರೆ. ಇದು ಬಹಳ ರೋಚಕತೆಯನ್ನು ಪಡೆದುಕೊಳ್ಳುತ್ತೆ. ಆದರೆ ಅಷ್ಟು ಸುಲಭದಲ್ಲಿ CM ಸಿದ್ದರಾಮಯ್ಯ ಒಪ್ತಾರ? ಖಂಡಿತವಾಗಿಯೂ ಇಲ್ಲ. ಈಸ್ ಎ ಮಾಸ್ ಲೀಡರ್ ಅಂತ ಕರೆಸ್ಕೊಂಡವರು. ಇಡೀ ಒಂದು ಅಹಿಂದ ಅನ್ನುವ ಒಂದು ವರ್ಗವೇ ಅವರ ಹಿಂದಿದೆ. ಮುಸ್ಲಿಮರ ವರ್ಗ ಸಿದ್ದರಾಮಯ್ಯರವರ ಬೆಂಬಲಕ್ಕಿದೆ. ಸೊ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನ ಸರ್ಕಾರದಿಂದ ಕೆಳಗುಳಿಸಿದ್ರೆ ಅಥವಾ ಕುರ್ಚಿಯಿಂದ ಕೆಳಗುಳಿಸಿದ್ರೆ, ಸಿದ್ದರಾಮಯ್ಯ ಇನ್ ಕೇಸ್ ರೆಬಲ್ ಆದರೆ ಏನು ಕತೆ? ಹೈಕಮಾಂಡ್ ಇದನ್ನು ಕೂಡ ಖಂಡಿತವಾಗಿಯೂ ಕನ್ಸಿಡರ್ ಮಾಡುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಸಂಕ್ರಾಂತಿಗೂ ಮುನ್ನವೇ DK ಶಿಗೆ ಪಟ್ಟಾಭಿಷೇಕನ. ಜನವರಿ ಮೊದಲನೇ ವಾರಕ್ಕೆ DK ಶಿ ಮುಖ್ಯಮಂತ್ರಿ ಆಗ್ತಾರ. DK ಶಿ ಪಟ್ಟಾಭಿಷೇಕ ಜನವರಿ 6ಕ್ಕ 9ಕ್ಕ. ಜನವರಿ ಮೊದಲ ವಾರದಲ್ಲೇ ದೊಡ್ಡ ಬದಲಾವಣೆ ಆಗುತ್ತೆ. ರಾಜಕೀಯ ಮೊಗಸಾಲೆಯಲ್ಲಿ ಬದಲಾವಣೆಯ ಚರ್ಚೆಗಳು ಬಹಳ ನಡೀತಿದೆ. ಜನವರಿ 6ರಂತೂ ನನಸಾಗಲಿದ್ದೆ ಕನಕಪುರ ಬಂಡೆ. ಇಷ್ಟು ಖಂಡಿತವಾಗಿ ಹೇಳಬೇಕಾದ್ರೆ, ಹಂಗಾದ್ರೆ ಇಷ್ಟು ಬೇಗ ಮೀಟಿಂಗ್ ಎಲ್ಲ ಮುಗ್ದೋಯ್ತಾ? ಹಂಗಾದ್ರೆ ಹೈಕಮಾಂಡ್ ಜೊತೆ ಇವರೆಲ್ಲರೂ ಕೂಡ ಚರ್ಚೆ ಮಾಡಿ ಆಯ್ತಾ? ಇಂತಹ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಸರ್ ಜನವರಿ ಕಾದ್ ನೋಡಿ ಅಂತ ಹೇಳಿದ್ದಾರೆ ಸರ್. ಜನವರಿ ಇವತ್ತು ಹೇಳ್ತೀನಿ. ಏನ್ ಸರ್ ಇವತ್ತು ಹೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಏನ್ ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾ ಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ವಿರೋಧವನ್ನು ನೋಡಿ, ಬಣ ಇಲ್ಲ ಇಲ್ಲಿ. ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇದ್ರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಯ ಅಂತ ಹೇಳ್ತೀರಾ? ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು. ಎಸ್, ಇಕ್ಬಾಲ್ ಹುಸೇನ್ ಮಾತಾಡೋದನ್ನ ನೀವು ಕೇಳಿದ್ರಿ. ಎಷ್ಟು ಖಡಾಖಂಡಿತವಾಗಿ ಹೇಳಿದ್ರು ಅಂತ ಹೇಳಿ. ಬಹುಶಃ ಅವರ ಒಳಗಡೆ ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ, ಇಲ್ಲ ಜನವರಿ 6ನೇ ತಾರೀಕು CM ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿ. ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ರಾಜಕೀಯ ಪಲ್ಲಟಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಕುರ್ಚಿ ಕದನ ತಾರಕಕ್ಕೇರಿದೆ ಅಂತಾನೆ ಹೇಳ್ಬಹುದೇನೋ? ಯಾಕಂತ ಹೇಳಿದ್ರೆ ಇದೀಗ ಹೈಕಮಾಂಡ್
ಗೆ ಇವತ್ತು ಹೋಗ್ತಾ ಇದ್ದಾರೆ. DKC ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ಮೇಲೆ ಸುಮ್ಮನೆ ಅಂತೂ ಅವರಿರಲ್ಲ. ತೆಲಂಗಾಣದ ಮುಖ್ಯಮಂತ್ರಿ ಹತ್ರ ಹೇಳುವ ಕೆಲಸವೂ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೀಪಾ, ಸಿದ್ದರಾಮಯ್ಯರವರನ್ನ ಅಷ್ಟು ಸುಲಭದಲ್ಲಿ ಕೆಳಗಡೆ ಇಳಿಸಿದ್ರೆ ಅವ್ರ ಹಿಂದೆ ಇರುವಂಥ ಅಹಿಂದ ಅನ್ನುವಂಥ ದೊಡ್ಡ ಒಂದು ಅಹಿಂದದ ಅಘೋಷಿತ ನಾಯಕ ದೊರೆ ಆಗಿಬಿಟ್ಟಿದ್ದಾರೆ ಅವರೀಗ. ಅಹಿಂದ ಆಗಿರಲಿ, ಅವರ ಮುಸ್ಲಿಂ ಬೆಂಬಲವಾಗಿರಲಿ, ಇದೆಲ್ಲದನ್ನ ಬಳಸ್ಕೊಂಡು CM ಸಿದ್ದರಾಮಯ್ಯ ಇನ್ ಕೇಸ್ ಆಫ್ ರೆಬಲ್ ಆದರೆ ಏನು ಕತೆ ಅಂತ. ಯಾಕಂತ ಹೇಳಿದರೆ ಈ ಹಿಂದೆ ದೇವರಾಜ್ ಅರಸು ಅವರನ್ನು ಅಲ್ಲಿಂದ ಕುರ್ಚಿಯಿಂದ ಇಳಿಸಿದಾಗ ದೇವರಾಜ್ ಅರಸು ಅವರು ಕೂಡ ರೆಬಲ್ ಆಗಿದ್ರು. ಅದೇ ಥರ ಇವರೇನಾದರೂ ರೆಬಲ್ ಆಗುವ ಸಾಧ್ಯತೆ ಇದೆಯಾ ಸಿದ್ದರಾಮಯ್ಯನವರು? ಎಸ್ ದೀಪಾ, ಕೇಳಿಸ್ತಾ ಇದೆಯಾ? ಸೊ ಟೋಟಲ್ ಆಗಿ ಬಹಳ 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 ಕುತೂಹಲವನ್ನು ಕೆರಳಿಸಿದೆ. ಇವರಿಬ್ಬರು ನಾಳೆ ಪ್ರತಿಭಟನೆಗೋಸ್ಕರ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಭಟನೆ ಆಗೋದು ಕನ್ಫರ್ಮ್, ಪ್ರತಿಭಟನೆ ಆಗೇ ಆಗುತ್ತೆ. ಆದರೆ ಉದ್ದೇಶ ಪ್ರತಿಭಟನೆಯಾ ಅಲ್ಲ, ಬದಲಿಗೆ ಓಡ್ಚೋರಿ ಪ್ರತಿಭಟನೆ ಮಾತ್ರವಲ್ಲ, ಅಲ್ಲಿ ಹೈಕಮಾಂಡ್ ಜೊತೆ ತೀರ್ಮಾನ ಆಗುತ್ತೆ, ಮುಖಾಮುಖಿ ಚರ್ಚೆ ಮಾಡ್ತಾರೆ. ಇಲ್ಲ ನನಗೆ ಬೇಕೇ ಬೇಕು, ಈ ಹಿಂದೆ ಮಾತುಕತೆ ಆಗಿದೆ 2.5 ವರ್ಷ ಅಂತ ಹೇಳಿ. ಆದರೆ ಈಗ ಆಲ್ರೆಡಿ 2.7 ವರ್ಷ ಆಗಿಯೂ 3 ತಿಂಗಳು ಹೆಚ್ಚಾಗಿದೆ. ಹಾಗಾಗಿ ನನಗೆ ಬೇಕೇ ಬೇಕು ಸೀಟ್ ಅಂತ ಹೇಳಿ DKC ಹಠ ಹಿಡ್ದಂಗಿದೆ. DKC ಅವರು ಬಣ್ಣ ಮೊನ್ನೆ ನೋಡಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ 100 ಜನರ ಬೆಂಬಲ, ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿ ಅವರ ಅತ್ಯಾಪ್ತರ ಹತ್ರ ಅವ್ರು ಹೇಳ್ಕೊಳ್ತಾರಂತೆ. ಸೊ ಇದೆಲ್ಲ ಒಂದು ಕಡೆ ಬಹಳ ಕುತೂಹಲವನ್ನು ಕೆರಳಿಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ CM ಆಪ್ತಾರೆ ಹೇಳ್ತಾರೆ ಇಲ್ಲ ನಮ್ಮ ಹತ್ರ ಒಂದು 100 ಜನ ಇದ್ದಾರೆ ಅಂತ ಹೇಳಿ, ಹಾಗೆ DCM ಹೇಳ್ತಾರೆ ಇಲ್ಲ ನನ್ನ ಹತ್ರ 100 ಜನ ಇದ್ದಾರೆ ಅಂತ ಹೇಳಿ. ಯಾರ ಮಾತನ್ನು ನಂಬಬೇಕಿಲ್ಲಿ? ಸೊ ಆ ಸಭೆಗೆ 70 ಜನ MLAಗಳು ಹಾಜರಾಗಿದ್ರಂತೆ. ಆ ಡಿನ್ನರ್ ಮೀಟಿಂಗ್ ಆದ ನಂತರ ಒಂಥರ ಕಾನ್ಫಿಡೆನ್ಸ್ ಬಂದಂಗಿದೆ ಇವರೆಲ್ಲರಿಗೂ ಕೂಡ. ಇಡೀ DKC ಬಣಕ್ಕೆ ಕಾನ್ಫಿಡೆನ್ಸ್ ಬಂದಂಗಿದೆ. ಹಾಗಾದರೆ ಡಿನ್ನರ್ ಮೀಟಿಂಗಲ್ಲಿ ನಿಜವಾಗ್ಲೂ ಏನೆಲ್ಲ ಚರ್ಚೆ ಆಗಿರಬಹುದು? ಇಲ್ಲಿ ಕುದುರೆ ವ್ಯಾಪಾರ ಆಯ್ತಾ? ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಗಳು. ಸಂಕ್ರಾಂತಿಗೂ ಮುನ್ನವೇ ಒಂದು ಕ್ರಾಂತಿ ಆಗೋದಂತೂ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. DKC ಅವರ ಹತ್ರ ದೇವನಹಳ್ಳಿಯಲ್ಲಿ ಮೈಕ್ ಹಿಡಿದಾಗ ಅವ್ರು ಹೇಳಿದ್ರು ಇಲ್ಲ ಅವನಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಹಂಗೆಲ್ಲ ಹೇಳ್ತಾ ಇದ್ದಾನೆ, ನೀವು ಯಾರು ಕೂಡ ಅದನ್ನು ತಲೆಗೆ ಹಾಕೊಳ್ಬೇಡಿ, ಆ ಮಾತನ್ನು ಕನ್ಸಿಡರ್ ಮಾಡಬೇಡಿ, ಅವನು ಇಕ್ಬಾಲ್ ಹುಸೇನ್ಗೆ ತಲೆ ಸರಿಲ್ಲ ಅದಕ್ಕೆ ಹಂಗೆ ಹೇಳ್ತಾ ಇದ್ದಾನೆ ಅಂತ. ಆದರೆ ಇಕ್ಬಾಲ್ ಹುಸೇನ್ ಸುಮ್ಮನೆ ಹೇಳಿದ್ದಲ್ಲ, ಅವರಿಗೇನೋ ಕಾನ್ಫಿಡೆನ್ಷಿಯಲ್ ಮಾಹಿತಿಗಳಿರುತ್ತೆ. ಕಾನ್ಫಿಡೆನ್ಷಿಯಲ್ ಮಾಹಿತಿಗಳನ್ನು ಇಟ್ಕೊಳ್ಳದೆ ಅಷ್ಟು ದೊಡ್ಡ ರಾಜಕಾರಣಿಗಳು ಮೈಕೆದರಿ ಬಂದು ಮಾತಾಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಸೊ ವಾಟ್ ಮೇ ಹ್ಯಾಪನ್, ವಾಟ್ ಮೈಟ್ ಹ್ಯಾಪನ್ ಅನ್ನುವಂಥ ಪ್ರಶ್ನೆ ಇಲ್ಲಿ. ರಾಜ್ಯ ರಾಜಕೀಯದಲ್ಲಿ DK ಲಕ್ಕಿ ನಂಬರ್ ಅಂತೆ 6 and 9. ಸೊ ಅಷ್ಟು ಖಚಿತವಾಗಿ ಅವ್ರು ಹೇಳಿದ್ದಾರೆ. ಇದರ ನಡುವಿನಲ್ಲಿ ನಾವು ಇನ್ನೊಂದನ್ನು ಕನ್ಸಿಡರ್ ಮಾಡಬೇಕು. ಏನಂತ ಹೇಳಿದರೆ ದಲಿತ CM ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಆಫ್ CM ಕುರ್ಚಿಯನ್ನು ನಾನು ಬಿಟ್ಕೊಡೋದು ಹೌದೇ ಅಂತಾದರೆ DKCಗೆ ಯಾಕೆ ಬಿಟ್ಕೊಡಬೇಕು? ಪರಮೇಶ್ವರ್ ಇಲ್ವಾ? ಹೋಮ್ ಮಿನಿಸ್ಟರ್ ಆಗಿಲ್ವಾ? ಇಷ್ಟು ವರ್ಷ ದುಡ್ದಿಲ್ವಾ? ಪಕ್ಷ ಸಂಘಟನೆಯನ್ನು ಮಾಡಲಿಲ್ವಾ? ಕಟ್ಟಲಿಲ್ವಾ ಪಕ್ಷವನ್ನು? ಪರಮೇಶ್ವರ್ ಕೈಗಾದರೂ ಹೋಗಲಿ, DK ಕೈಗೆ ಹೋಗೋ ಬದಲಿಗೆ ಅನ್ನೋ ಕಾರಣಕ್ಕೆ ಕುರ್ಚಿ ಕದನ ದಲಿತ CM ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ.